ಗದಗ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆ. ಇಬ್ಬರು ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದ ಗದಗ ಪೊಲೀಸರು. ಗದಗ ಜಿಲ್ಲೆ ಹರ್ತಿ ಗ್ರಾಮದ ಬಳಿ ಸರ್ಕಾರಿ ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿದ್ದ ಇಬ್ಬರು ಕಾರ್ಮಿಕರು. ಗದಗ ಎಸ್ಪಿ ರೋಹನ್ ಜಗದೀಶ್ ಹೇಳಿಕೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿದ್ದ ಬಾಂಗ್ಲಾದೇಶದ ನಿವಾಸಿಗಳು. 26 ವರ್ಷದ ಮೊಹಮ್ಮದ್ ಸಾಕಿಬ್ ರಾಜಶಾಹಿ ಜಿಲ್ಲೆ ಮಟ್ಟಿಕಟ್ಟಿಯ ಪಿರಿಜಾಪುರ ನಿವಾಸಿ. 22 ವರ್ಷದ ಮೊಹಮ್ಮದ್ ದಿಲ್ವರ್ ಹುಸೇನ್ ರಾಜಶಾಹಿ ಜಿಲ್ಲೆಯ ಚಾರ್ ನಿವಾಸಿ. ಕರುನಾಡ ಘರ್ಜನೆ ನ್ಯೂಸ್. ಠಾಣೆ ವ್ಯಾಪ್ತಿಯ ಹರ್ತಿ ಎಂಬ ಗ್ರಾಮದಲ್ಲಿ ಕೆಲವೊಂದು ದಿನಗಳ ಹಿಂದೆ ಕೆಲವೊಂದು ಬಾತ್ಮೀದಾರರ ಮಾಹಿತಿ ಮೇರೆಗೆ ಒಂದು ಮೊರಾರ್ಜಿ ಶಾಲೆ ಯಾವುದು ಕನ್ಸ್ಟ್ರಕ್ಷನಲ್ಲಿ ಈ ಸಮಯದಲ್ಲಿ ಇದೆ, ಅಲ್ಲಿ ಕೆಲವೊಂದಷ್ಟು ಜನ ಕಾರ್ಮಿಕರು ಕೆಲಸ ಮಾಡೋರಲ್ಲಿ ಒಂದಷ್ಟು ಜನ ಬಾಂಗ್ಲಾದೇಶಿ ವಾಸಿಗಳು ಇರ್ಬೋದು ಅಂತ ಹೇಳಿ ನಮಗೆ ಬಾತ್ಮೀದಾರರ ಮೇರೆಗೆ ಮಾಹಿತಿ ಬಂದಿತ್ತು. ಈ ಮಾಹಿತಿನ ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಮೇಲ್ನೋಟಕ್ಕೆ ಅಲ್ಲಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಒಟ್ಟು ಕಾರ್ಮಿಕರ ಸಂಖ್ಯೆ ಆಲ್ಮೋಸ್ಟ್ 70ರಷ್ಟು ಕಾರ್ಮಿಕರಿದ್ರು. ಈ 70 ಜನ ಕಾರ್ಮಿಕರಲ್ಲಿ ನಾವು ಭಾಳಷ್ಟು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ನಮಗೆ ಏನು ಕಂಡು ಬಂತು ಅಂತ ಹೇಳಿದರೆ ಬಹಳಷ್ಟು ಜನ ಬೇರೆ ಬೇರೆ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟವರಾಗಿದ್ದು, ಅದರಲ್ಲಿ ಇಬ್ಬರು ತಲೆಮರೆಸ್ಕೊಂಡು ಬಾಂಗ್ಲಾದೇಶೀಸ್ ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕಂಡು ಬಂತು. ಈ ಇಬ್ಬರನ್ನ ನಾವು ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅವ್ರ ಡೀಟೇಲ್ಸ್ ಈ ಕೆಳಗಿನಂತಿರುತ್ತದೆ. ಅದರಲ್ಲಿ ಒಬ್ಬನ ಹೆಸರು ಮೊಹಮ್ಮದ್ ಅಂತ ಹೇಳಿ, ಅವನು ಬಂದು ಸನ್ ಆಫ್ ಮೊಹಮ್ಮದ್ ಶಾಹೀನ್. ಅವನಿಗೆ 26 ವಯಸ್ಸಿರುತ್ತೆ. ಅವನು ಪಿರ್ಜಿಪುರ್ ಅಂತ ಹೇಳಿ ಯಾವ ಜಾಗ ಒಂದು ಇರುತ್ತೆ ಬಾಂಗ್ಲಾದೇಶಲ್ಲಿ, ಮಟ್ಟಿಕಟ್ಟ ಗೊಡರ್ಗಿ ರಾಜ್ ಶಾಹಿ ಡಿಸ್ಟ್ರಿಕ್ಟ್ ಎಂಬ ಒಂದು ಜಾಗಕ್ಕೆ ಸಂಬಂಧಪಟ್ಟಾದ ಒಂದು ವ್ಯಕ್ತಿಯಾಗಿರ್ತಾನೆ. ಇನ್ನೊಬ್ಬ ಮೊಹಮ್ಮದ್ ದಿಲ್ವರ್ ಹುಸೇನ್ ಅಂತ ಹೇಳಿ ಯಾರಿರ್ತಾನೆ, ಅವನು ಸನ್ ಆಫ್ ಮೊಹಮ್ಮದ್ ಅನಾಮುಲ್. ಅವನಿಗೆ 22 ವಯಸ್ಸಿರುತ್ತೆ. ಅವನು ಚಾರ್ ಎಂಬ ಒಂದು ಜಾಗ, ಅಶಿರ್ ದಹ ಎಂಬ ಒಂದು ಜಾಗಕ್ಕೆ ಬಿಲಾಂಗ್ ಆಗಿದ್ದು, ಅವನು ಕೂಡ ರಾಜಶಾಹಿ ಡಿಸ್ಟ್ರಿಕ್ಟ್ ಎಂಬ ಒಂದು ಜಾಗದಿಂದ ಭಾರತಕ್ಕೆ ಅಕ್ರಮವಾಗಿ ಬಂದಿರ್ತಾನೆ ಅಂತ ಹೇಳಿ ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ಮಾಹಿತಿ ಸಿಗುತ್ತೆ. ಇದನ್ನು ನಾವು ಮತ್ತು ಖಚಿತಪಡಿಸ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅವ್ರನ್ನ ನಾವು ನೋಡಿದಾಗ, ಅವ್ರ ಭಾಷೆನ ನಾವು ಕೇಳಿದಾಗ ನಮಗೆ ಭಾಳ ಕಷ್ಟ ಆಗುತ್ತೆ ಅವ್ರನ್ನ ನಾವು ಬೇಸ್ಡ್ ಆನ್ ಮಿಯರ್ ರೆಕಗ್ನಿಷನ್ ಐಡೆಂಟಿಫೈ ಮಾಡಲಿಕ್ಕೆ. ಸೊ ವಿ ಹ್ಯಾಡ್ ಟು ಬಿ ಎಕ್ಸ್ಟ್ರಾ ಶೋರ್. ಆ ಸಂದರ್ಭದಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ಅವ್ರದ್ದು ಪೂರ್ತಿ ಟೆಕ್ನಿಕಲ್ ಡೀಟೇಲ್ಸು, ಅವ್ರ ಫೋನಿನ ಕಾನ್ವರ್ಸೇಷನ್ಸು, ಮತ್ತು ಯಾವ ರೀತಿ ಅವರು ಕಮ್ಯುನಿಕೇಟ್ ಮಾಡ್ತಾರೆ ಅದನ್ನೆಲ್ಲ ಚೆಕ್ ಮಾಡಿದ ಸಂದರ್ಭದಲ್ಲಿ ಕೆಲವೊಂದಷ್ಟು ಬಾಂಗ್ಲಾದೇಶ್ಗೆ ಅವರು ಮಾತಾಡಿರೋದು, ಅವ್ರ ರಿಲೇಟಿವ್ಸ್ಗೆ ಮಾತಾಡೋದು ಕಂಡು ಬಂದಿದ್ದಲ್ಲಿ ಅವ್ರ ಕಡೆಯಿಂದ ಇವ್ರದ್ದು ಬರ್ತ್ ಸರ್ಟಿಫಿಕೇಟ್ ಅದನ್ನೆಲ್ಲ ನಾವು ತರಿಸ್ಕೊಂಡ್ವಿ. ಆ ಸಮಯದಲ್ಲಿ ನಮಗೆ ಖಚಿತವಾಯಿತು. ಇವ್ರನ್ನ ಆನಂತರ ನಮಗೆ ಗೊತ್ತಾಗಿದ ನಂತರ ನಮ್ಮದು ನೆಕ್ಸ್ಟ್ ಪ್ರಕ್ರಿಯೆ ಏನಿದೆ ಅಂತ ಹೇಳಿದರೆ, ಅವರಿಗೆ ಅವ್ರ ಬಗ್ಗೆ ಈ ರೀತಿ ಸಿಕ್ಕಿರೋ ಬಗ್ಗೆ ನಾವು FRROಗೆ ಬರೀಬೇಕಾಗುತ್ತೆ. ಅದು ಫಾರಿನರ್ಸ್ ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೆ, ಅದು ಬೆಂಗಳೂರಲ್ಲಿ ಇರುತ್ತೆ. ಅವರಿಗೆ ಬರೆದ್ಬಿಟ್ಟು ಅಲ್ಲಿವರೆಗೂ ಅವರು ಡಿಪೋಟೇಷನ್ ಆರ್ಡರ್ ಮಾಡೋವರೆಗೂ ಅವರಿಗೆ ನಾವು ತಾತ್ಕಾಲಿಕವಾಗಿ ಒಂದು ಜಾಗದಲ್ಲಿ ಇಡೋ ಅವಶ್ಯಕತೆ ಇರುತ್ತೆ. ಸೊ ಇದಕ್ಕೆ ನಾವು ನಮ್ಮ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರನ ಬರೆದಿರ್ತೀವಿ. ಆ ಪತ್ರನ ಬರೆದಿದ ನಂತರ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಸಮಾಜ ಕಲ್ಯಾಣ DD ಅವರಿಗೆ. ಆದೇಶ ಮಾಡಿದ ನಂತರ ನಮ್ಮ ಗದಗ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಆಶ್ರಯಗೆ ಯಾವುದೂ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಅವರು ಧಾರವಾಡಿಗೆ ಒಂದು ಆದೇಶ ಮಾಡಿ ಈ ಸಂದರ್ಭದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಭದ್ರತೆಯೊಂದಿಗೆ ಅಲ್ಲಿ ಧಾರವಾಡದಲ್ಲಿ ಏನು ಈ ಆಶ್ರಯದೊಂದು ನಿಲಯ ಇದೆ ಅಲ್ಲಿಗೆ ಅವ್ರನ್ನ ರವಾನೆ ಮಾಡಲಾಗಿರುತ್ತೆ. ಈಗ ಆಲ್ರೆಡಿ FRRಗೆ ನಾವು ಬರೆದಿರೋ ಲೆಟರ್ ಬೇಸಿಸ್ ಮೇಲೆ ವಿ ಆರ್ ವೇಟಿಂಗ್ ಫಾರ್ ಆರ್ಡರ್. ನೆಕ್ಸ್ಟು ಯಾವಾಗ FRR ಅವರು ನಮಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಹೋಗಿ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ BSF ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. BSF ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರ ಎಲ್ಲ ಪ್ರೊಸೀಜರ್ ಮುಗಿದ ನಂತರ ಅವರಿಗೆ ಬಾಂಗ್ಲಾದೇಶಕ್ಕೆ ಮತ್ತೆ ಕಳಿಸುವಂಥದ್ದು ಆಗುತ್ತೆ.
ಅವ್ರ ಹತ್ರ ವೀಸಾನು ಇರಲಿಲ್ಲ, ಪಾಸ್ಪೋರ್ಟೂ ಇರಲಿಲ್ಲ. ಅವ್ರ ಹತ್ರ ಇದ್ದಿದ್ದು ಜಸ್ಟ್ ಒಂದು ಭಾರತ ದೇಶದ ಒಂದು ಆಧಾರ್ ಕಾರ್ಡ್ ಇತ್ತು ಮತ್ತು ಒಂದು ಪ್ಯಾನ್ ಕಾರ್ಡ್ ಇತ್ತು. ಇದನ್ನ ನಾವು ನೋಡಿದ ಸಂದರ್ಭದಲ್ಲಿ ಅವರು ಅದನ್ನ ಒಬ್ಬ ಬಂದು ಆಲ್ಮೋಸ್ಟ್ 6 ವರ್ಷ ಆಗಿದೆ ಇಂಡಿಯಾಗೆ, ಇನ್ನೊಬ್ಬ ಬಂದು 12 ವರ್ಷ ಆಗಿದೆ. ಅವರು ಥ್ರೂ ರಾಜಶಾಹಿ ಡಿಸ್ಟ್ರಿಕ್ಟಿಂದ ಬಾರ್ಡರ್ ಮೂಲಕ ಅವರು ಫಸ್ಟ್ ಕ್ಯಾಲ್ಕಟಾಗೆ ಬಂದು ಕ್ಯಾಲ್ಕಟ್ರಲ್ಲಿ ಈ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡು ಆ ನಂತರ ಅಲ್ಲಿಂದ ಅವರು ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡಿದ್ದು ಕಂಡು ಬಂದಿರುತ್ತೆ. ಸೊ ಅವ್ರ ಹತ್ರ ನಮಗೆ ಸಿಕ್ಕಿದ್ದು ಜಸ್ಟ್ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಇದೆ. ಗದಗ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಪತ್ತೆ, 2 ವಶಕ್ಕೆ. ಗದಗ ಜಿಲ್ಲೆಯಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದರು ಎನ್ನಲಾದ 2 ಬಾಂಗ್ಲಾದೇಶಿ ಪ್ರಜೆಗಳನ್ನು ಗದಗ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹರ್ತಿ ಗ್ರಾಮದ ಬಳಿ ನಡೆಯುತ್ತಿದ್ದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡ ಕಾಮಗಾರಿಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ವೇಳೆ ಖಚಿತ ಮಾಹಿತಿ ಆಧರಿಸಿ 2ರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಶಕ್ಕೆ ಪಡೆದವರನ್ನ ಬಾಂಗ್ಲಾದೇಶದ ರಾಜಶಾಹಿ ಜಿಲ್ಲೆಯ ನಿವಾಸಿಗಳಾದ 26 ವರ್ಷದ ಮೊಹಮ್ಮದ್ ಸಾಕಿಬ್ ಹಾಗೂ 22 ವರ್ಷದ ಮೊಹಮ್ಮದ್ ದಿಲ್ವರ್ ಹುಸೇನ್ ಎಂದು ಗುರುತಿಸಲಾಗಿದೆ. ಪೊಲೀಸರ ಪ್ರಾಥಮಿಕ ವಿಚಾರಣೆಯ ಪ್ರಕಾರ 2 ವೀಸಾ ಹಾಗೂ ಪಾಸ್ಪೋರ್ಟ್ ಸೇರಿದಂತೆ ಅಗತ್ಯ ದಾಖಲೆಗಳಿಲ್ಲದೆ ಭಾರತಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಕೋಲ್ಕತ್ತಾದಲ್ಲಿ ಏಜೆಂಟರ ಮೂಲಕ ಭಾರತಕ್ಕೆ ಸಂಬಂಧಿಸಿದ ಆಧಾರ್ ಹಾಗೂ ಪಾನ್ ಕಾರ್ಡ್ ಸೇರಿದಂತೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೊಹಮ್ಮದ್ ಸಾಕಿಬ್ ಸುಮಾರು 12 ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದಾನೆ ಎನ್ನಲಾಗಿದ್ದು, ಮೊಹಮ್ಮದ್ ದಿಲ್ವರ್ ಹುಸೇನ್ ಸುಮಾರು 6 ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದಾನೆ ಎಂದು ತಿಳಿದುಬಂದಿದೆ. ಕೋಲ್ಕತ್ತಾದಿಂದ ಬೆಂಗಳೂರಿಗೆ, ಅಲ್ಲಿಂದ ಮಂಗಳೂರು, ಕೊಪ್ಪಳ, ಗಂಗಾವತಿ, ಇಸ್ಲಾಂಪುರ ಸೇರಿದಂತೆ ವಿವಿಧೆಡೆಗಳಲ್ಲಿ ಕೆಲಸ ಮಾಡಿಕೊಂಡು ಕಳೆದ 2 ತಿಂಗಳಿಂದ ಗದಗ ಜಿಲ್ಲೆಯ ಹರ್ತಿ ಗ್ರಾಮದ ಬಳಿ ವಾಸವಾಗಿದ್ದರು ಎನ್ನಲಾಗಿದೆ. ಖಚಿತ ಮಾಹಿತಿ ಆಧರಿಸಿ ಗದಗ ಗ್ರಾಮೀಣ ಪೊಲೀಸರು 2ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು, ಅವರ ಹಿನ್ನೆಲೆ ಹಾಗೂ ಭಾರತ ಪ್ರವೇಶದ ಕುರಿತು ಹೆಚ್ಚಿನ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಸದ್ಯ 2ರನ್ನು ಧಾರವಾಡದ ಆಶ್ರಯ ನಿಲಯದಲ್ಲಿ ಇರಿಸಲಾಗಿದ್ದು, ಬೆಂಗಳೂರಿನ ಎಫ್ಆರ್ಆರ್ಒ ವರದಿಗಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ. ವರದಿ ಬಂದ ಬಳಿಕ ಕಾನೂನು ಪ್ರಕ್ರಿಯೆಯಂತೆ ಮುಂದಿನ ಕ್ರಮ ಕೈಗೊಂಡು ಅಗತ್ಯವಿದ್ದಲ್ಲಿ ಬಾಂಗ್ಲಾದೇಶ ಗಡಿಭಾಗದ ಬಿಎಸ್ಎಫ್ ಅಧಿಕಾರಿಗಳ ಮೂಲಕ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯಲಿದೆ ಎಂದು ಎಸ್ಪಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿಕೊಟ್ಟಿರುವ ಏಜೆಂಟರು ಹಾಗೂ ಇತರರ ಪಾತ್ರದ ಬಗ್ಗೆಯೂ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಜಿಲ್ಲೆ ಹಾಗೂ ರಾಜ್ಯದ ನಿಖರ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಜಿ ನ್ಯೂಸ್. ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಒಂದು ಫಂಡಮೆಂಟಲ್ ರೈಟ್ಸ್, ಯಾವುದೇ ಒಂದು ವ್ಯಕ್ತಿಗೆ ಅವನು ಭಾರತನಾಗಿರೋ ಸಂದರ್ಭದಲ್ಲಿ ನಾನು ಅವನಿಗೆ ಜಸ್ಟ್ ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಸೊ ದ್ಯಾಟ್ ಈಸ್ ಅದು ತಪ್ಪಾಗುತ್ತೆ. ಸೊ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ದು ಯಾರನ್ನ ನನಗೆ ಎಕ್ಸಾಕ್ಟಾಗಿ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದರೆ ವಿ ಕ್ಯಾನ್ ಚೆಕ್. ಇಲ್ಲಾಂದರೆ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಎಕ್ಸಸೈಸ್. ಇವರು ನೋಡಲಿಕ್ಕೆ ಬೇರೆ ಥರ ಏನು ಕಾಣಲ್ಲ. ಹಂಗಂತ ಹೇಳಿ ಒಬ್ಬರನ್ನ ಹೋಗಿ ನಾನು ವಿತೌಟ್ ರೀಸನ್ ಪ್ರಶ್ನೆ ಮಾಡಿದರೆ ಒಂದು ಅವ್ರದ್ದು ಡಿಗ್ನಿಟಿಗೆ ನಾವು ಧಕ್ಕೆ ತಂದಂಗೆ ಆಗುತ್ತೆ, ಇದು ಅವರು ಸ್ವಾಭಿಮಾನಕ್ಕೂ ಧಕ್ಕೆ ತಂದಂಗೆ ಆಗುತ್ತೆ. ಸೊ ಐ ವಿಲ್ ನಾಟ್ ಏಬಲ್ ಆ ಥರ ಮಾಡಲಿಕ್ಕೆ ಆಗಲ್ಲ. ಬಟ್ ಮಾಹಿತಿ ಇದ್ದರೆ ವಿ ಕ್ಯಾನ್ ಡು. ಆ ಮಾಹಿತಿ ಎಲ್ಲ ನನಗೆ ಇಲ್ಲ. ನನಗೆ ಜಸ್ಟ್ ಏನಿದೆ, ಈಗ ಏನಿದೆ ನಮಗೆ ಪತ್ತೆ ಆಗಿದ್ದಾರೆ, ನಾವು ಏನು ಕಾನೂನು ಕ್ರಮ ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದೀನಿ. ಬಟ್ ಪೊಲಿಟಿಕಲ್ ಕ್ವೆಶನ್ಸ್ಗೆ ಐ ಡೋಂಟ್ ಹ್ಯಾವ್ ಆನ್ಸರ್ಸ್. ನನಗೆ ಅದು ಮಾಹಿತಿ ಇಲ್ಲ. ಅದಕ್ಕೂ ನನಗೆ ಮಾಹಿತಿ ಇಲ್ಲ. ಇದು ಏನಿದೆ ಮಾಹಿತಿ ನಾನು ಅಷ್ಟು ನಿಮಗೆ ಹೇಳಿದ್ದೀನಿ. ಇದನ್ನ ಬಿಟ್ಟು ಐ ಹ್ಯಾವ್ ನೋ ಅದರ್ ಆನ್ಸರ್ಸ್. ಇಲ್ಲ, ಇಷ್ಟೇ ಇದೆ, ನಮ್ಗೆ ಇಷ್ಟೇ ಸಿಕ್ಕಿದ್ದು. ಬೆಂಗಾಲಿನೇ, ಮತ್ತು ಆ ಕಡೆ ಮಾತಾಡೋದು ಬೆಂಗಾಲಿನೇ. ಆಬ್ವಿಯಸ್ಲಿ ಅವ್ರದ್ದು ಭಾಷೆಯಲ್ಲಿ ಮತ್ತು ಡೈಲೆಕ್ಟಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಈಗ ಹೆಂಗೆ ನಾವು ಮಾತಾಡಿದಾಗ ನಮ್ಮದೇ ಭಾಷೆಯಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಈ ಶೈಲಿ ಇರುತ್ತೆ, ಆ ಭಾಗದಲ್ಲಿ ಆ ಶೈಲಿ ಇರುತ್ತೆ, ಅವ್ರದ್ದು ಬೇರೆ ಬೇರೆ ಶೈಲಿ ಇರುತ್ತೆ. ಬಟ್ ಕೋರ್ ಲ್ಯಾಂಗ್ವೇಜ್ ಬೆಂಗಾಲಿ ಇರೋದ್ರಿಂದ ಅವರು ನಾವು ಕಲ್ಕಡದವ್ರು ಇದ್ದೀವಿ, ನಾವು ಇಂಡಿಯನ್ಸ್ ಇದ್ದೀವಿ ಅಂತ ಹೇಳಿ ನಮಗೆ ಮೊದಲಿಗೆ ಹೇಳ್ತಾರೆ. ಆನಂತರ ಇಂಟ್ರೋಗೇಷನ್ ಮಾಡಿದ್ಮೇಲೆ ನಮಗೆ ವಿಚಾರ ಗೊತ್ತಾಗುತ್ತೆ. ಹರ್ತಿಗೆ ಬಂದು ಅವ್ರದ್ದು ಆಲ್ಮೋಸ್ಟ್ ಒಂದು 2 months ಆಗಿದೆ ಅಂತ ಹೇಳಿ ಹೇಳ್ತಾರೆ. ಇದು ಬೇಸಿಕಲಿ ಫಸ್ಟು ಕಾಂಟ್ರಾಕ್ಟರ್ ಇದ್ದಾರೆ. ಕಾಂಟ್ರಾಕ್ಟರ್ಗೆ ಸಬ್ ಕಾಂಟ್ರಾಕ್ಟರ್ ಇದ್ದಾರೆ. ಸಬ್ ಕಾಂಟ್ರಾಕ್ಟರ್ ಬಂದು ಅಣ್ಣಿಗೇರಿ ಅವರು ಆಗಿರ್ತಾರೆ. ಅವರು ತೊಗೊಂಡಿದ್ದಾರೆ. ಈಗ ನಾವು ಇನ್ನು ಕಾಂಟ್ರಾಕ್ಟ್ರಿಗೆ ನಾಲೆಡ್ಜ್ ಇತ್ತಾ ಅಥವಾ ಸ್ಪೆಸಿಫಿಕ್ ಆಗಿ ಇತ್ತಾ ಇಲ್ವಾ ಅಂತ ಹೇಳಿ ವೆರಿಫೈ ಮಾಡೋದು ಇನ್ನೂ ಬಾಕಿ ಇದೆ. ಬಟ್ ದಟ್ ಈಸ್ ಸ್ಟಿಲ್ ಅ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮೇಲ್ನೋಟಕ್ಕೆ 100% ವೆರಿಫಿಕೇಷನ್ ಮಾಡಿದಾಗ ಅವ್ರ ಹತ್ರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದೆ.
ಸೊ ಇದೋ ಕಾರಣಕ್ಕಾಗಿ ಬಹುಶಃ ಅವ್ರಿಗೆ ನಾನು ಐ ಕೆನಾಟ್ ರೂಲ್ ಇಟ್ ಔಟ್, ಬಟ್ ಅವ್ರಿಗೆ 100% ಗೊತ್ತಿಲ್ವ ಅಂತ ಹೇಳಿ ಓನ್ಲಿ ಇನ್ವೆಸ್ಟಿಗೇಷನ್ ವಿಲ್ ಟೆಲ್. ಸೊ ಈ ರೀತಿ, ಬಟ್ ಅವ್ರನ್ನ ನೋಡೋಕ್ಕೆ ಮೇಲ್ನೋಟಕ್ಕೆ ಅವರು ಆಲ್ಮೋಸ್ಟ್ ಲೈಕ್ ಎನಿ ಅದರ್ ಪರ್ಸನ್ ನಮ್ಮ ಭಾರತದ ರೀತಿನೇ ಕಾಣೋದ್ರಿಂದ ಅಫ್ಕೋರ್ಸ್ ಅದ್ರದ್ದು ಒಂದು ಸ್ವಲ್ಪ ಐಡೆಂಟಿಫಿಕೇಶನ್ ಪ್ರಾಬ್ಲಮ್ ಅಂತ ಡೆಫಿನೆಟ್ಲಿ ಇದೆ. ಬಟ್ ವಿ ಹ್ಯಾವ್ ಟು ಚೆಕ್ ನಾಲೆಡ್ಜ್. ಇದು ಅವರು ಹೇಳೋ ಪ್ರಕಾರ ಅವರು ಕ್ಯಾಲ್ಕಟಾಲಿ ಒಬ್ರು ಏಜೆಂಟ್ ಅವ್ರಿಗೆ ಮಾಡಿಸ್ಕೊಟ್ರು ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಬಟ್ ಇದು ಆಲ್ಮೋಸ್ಟ್ 7 years ಓಲ್ಡ್ ಇದೆ ಮತ್ತು ಇನ್ನೊಂದು 11 years ಓಲ್ಡ್ ಇದೆ. ಸೊ ಅವರಿಗೆ ಅವ್ರದ್ದು ವೇರ್ಬೌಟ್ಸು ಅಥವಾ ಅವ್ರದ್ದು ಮೊಬೈಲ್ ನಂಬರ್ ಅಥವಾ ಯಾರು ಅಂತ ಹೇಳಿ ಸಮಯಕ್ಕೆ ಗೊತ್ತಿರಲ್ಲ. ಅವ್ರು ಹೇಳಿದ್ರು, ನಾವೊಂದು ಆಧಾರ್ ಕಾರ್ಡ್ ಮಾಡಲಿಕ್ಕೆ ಅಥವಾ ಒಂದು ಪ್ಯಾನ್ ಕಾರ್ಡ್ ಮಾಡಲಿಕ್ಕೆ ನಾವು ಏಜೆಂಟ್ಗೆ ಅಪ್ರೋಚ್ ಆಗಿದ್ವಿ, ಅವ್ರು ನಮಗೆ ಮಾಡಿಸ್ಕೊಟ್ರು ಅಂತ. ಕೆಜಿ ನ್ಯೂಸ್.